ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ರಷ್ಯಾ ದೇಶದ ರಕ್ತ ದಾಹಕ್ಕೆ ಯುಕ್ರೇನ್ನಲ್ಲಿ ಭಾರತೀಯ, ಅದರಲ್ಲೂ ಕರ್ನಾಟಕದ ಕುವರ ಯುದ್ಧಕ್ಕೆ ಬಲಿಯಾಗಿದ್ದಾನೆ. ಹಾವೇರಿ ಮೂಲದ ನವೀನ್ ಸಾವು ಖಚಿತ ಆಗ್ತಾ ಇದ್ದಂತೆ ಪ್ರಧಾನಿ ಮೋದಿ ಅವರೇ ನವೀನ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ನಿನ್ನೆಯಷ್ಟೇ ಉಕ್ರೇನ್ ಶರಣಾಗಲ್ಲ ಅಂದಿದ್ದಕ್ಕೆ ಸಿಟ್ಟಿಗೆದ್ದಿರುವ ರಷ್ಯಾ ಇವತ್ತು ಉಕ್ರೇನ್ ನಗರದಲ್ಲಿ ಸಿಕ್ಕವರ ಮೇಲೆ ದಾಳಿ ಮಾಡಿದೆ. ಉಕ್ರೇನ್ ನಾಗರಿಕರನ್ನ ಗುರಿಯಾಗಿಸಿ ಮನುಷ್ಯತ್ವ ಮರೆತು ಕಟ್ಟಡಗಳ ಮೇಲೆ ಬಾಂಬ್ ಹಾಕ್ತಿದೆ. ಇವತ್ತು ಬೆಳಗ್ಗೆ ಕಾರ್ಕಿವ್ನಲ್ಲಿ ನಡೆದ ಮಿಸೈಲ್ಗಳು, ಶೆಲ್ಗಳ ದಾಳಿಗೆ ಕರ್ನಾಟಕದ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ಮೂಲದ ನವೀನ್ ಎಂಬ 22 ವರ್ಷದ ಕನ್ನಡಿಗ ಯುವಕ ಬಲಿಯಾಗಿದ್ದಾನೆ. ನವೀನ್ ಶೇಖರಪ್ಪ ಜ್ಞಾನಗೌಡರ್ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನ ಚಳ್ಳಗೆರೆ ನಿವಾಸಿ. ಉಕ್ರೇನ್ನಲ್ಲಿ ಸಿಲುಕಿದ್ದಾಗಿನಿಂದಲೂ ಹಲವು ಸಲ ವಿಡಿಯೋ ಮಾಡಿ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಕೇಳ್ಕೊಳ್ತಿದ್ದ. ನಿನ್ನೆ ಬೆಳಗ್ಗೆ ಉಕ್ರೇನ್ ಸರ್ಕಾರ ಕಾರ್ಕಿವ್ ನಗರದಲ್ಲಿ ಕರ್ಫ್ಯೂ ತೆರವು ಮಾಡಿತ್ತು. 6 ದಿನಗಳಿಂದ ಬಂಕರ್ಗಳಲ್ಲಿ ಅವಿತುಕೊಂಡಿದ್ದವರು ಇವತ್ತು ಹೊರಗೆ ಬಂದು ದಿನಸಿ ಸಾಮಗ್ರಿಗಳನ್ನ ಖರೀದಿಸೋಕೆ, ಎಟಿಎಂಗಳಲ್ಲಿ ಹಣ ತಗೊಳ್ಳೋಕೆ ಸಾಲುಗಟ್ಟಿ ನಿಂತಿದ್ರು. ಇದರಲ್ಲಿ ನವೀನ್ ಕೂಡ ಇದ್ರು. ಆದ್ರೆ ಏಕಾಏಕಿ ರಷ್ಯಾ ವಿಮಾನಗಳು ಹಾಕಿದ ಶೆಲ್ ಬಾಂಬ್ ದಾಳಿ ಮಾಡಿದ್ವು. ದಿನಸಿ ಖರೀದಿಗೆ ಹೋಗಿದ್ದ ನವೀನ್ ಬಾಂಬ್ ಸ್ಫೋಟಕ್ಕೆ ಬಲಿಯಾಗಿ ಹೋದ್ರು. He was out buying some groceries and there was some shelling taking place at that point of time. Unfortunately, he succumbed to that in that. Yes, sir. It's possible to hand over our body, sir? See, please, Shivakumar, please understand it is a war zone. We have kept the body in the morgue presently. If we will be making all out efforts to preserve it and take it out whenever it is possible. Okay, sir. We are really sorry to confirm that. ಯಾವಾಗ ಎಂಇಎ ಅಧಿಕಾರಿಗಳು ನವೀನ್ ಕುಟುಂಬಕ್ಕೆ ಫೋನ್ ಮೂಲಕ ಸಾವನ್ನ ಖಚಿತಪಡಿಸಿದ್ರು, ಯಾವಾಗ ಮೃತದೇಹ ಬರೋದು ಅನುಮಾನ ಅಂದ್ರು, ಆಗ ಕುಟುಂಬದವರ ದುಃಖ ಮಡುಗಟ್ಟು ಹೋಯ್ತು. ನಾನು ಪ್ರಧಾನಮಂತ್ರಿ ಅವರು ಫೋನ್ ಮಾಡಿದ್ರು, ಅವಾಗ ಹೇಳಿದ್ದೇನೆ, ದಯವಿಟ್ಟು ಏನಾದರೂ ಮಾಡಿ ನನ್ನ ಮಗ ಡೆಡ್ ಬಾಡಿಗಾರು ಕಳ್ಸಕ್ಕೆ ವ್ಯವಸ್ಥೆ ಮಾಡಿ ಅಂತೇಳಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. 2-3 ದಿವಸದಲ್ಲಿ ವ್ಯವಸ್ಥೆ ಮಾಡ್ತೀವಿ. ಅಲ್ಲಿ ಸ್ವಲ್ಪ ಯುದ್ಧ ನಡೀತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೂ ನಾವು ಪ್ರಯತ್ನ ಮಾಡಿ ತರ್ಸಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. 3 ವರ್ಷ ಆಯ್ತು ಅವನು ಹೋಗಿ, ಇಲ್ಲಿ ಬಂದು ಹೋಗಿ ಈಗ 3 ತಿಂಗಳಿಂದ ಬಂದು ಹೋಗಿದ್ದಾನೆ. ಒಮ್ಮೆ ನಮಗೆ 1:15ಗೆ ನ್ಯೂಸ್ ಬಂದಿರೋದು ಅಲ್ಲ, 3 ವರ್ಷ ಆಯ್ತು ಅವನು ಹೋಗಿ. ಒಳ್ಳೆ ಹುಡುಗ್ರಿ, 97% ಐತಿ PUC, ಚೆನ್ನಾಗಿ ಓದ್ತಿದ್ರಿ. ಅವ್ರ ಅಣ್ಣರು ಇಲ್ಲೇ ಅದಾರ. ಅವನು MSc ಅಗ್ರಿ ಆಗೈತಿ, PhD ಮುಗಿಯಾಗೈತಿ. ಬೇರೆ ದೇಶಕ್ಕೆ ಓದಕ್ಕೆ ಹೋಗಿದ್ದು ಅಷ್ಟ ನೋಡ್ರಿ. ಮನೆ ಮಗ ಬರ್ಲಿಲ್ರಿ, ಏನ್ ಮಾಡ್ಬೇಕ್ರಿ? ಮಗ ಓದಕ್ಕೆ ಹೋಗಿದ್ದು ಒಂದ ಕಷ್ಟ ಆತ್ ನೋಡ್ರಿ. ಯುದ್ಧ ಸಾರ್ ಏನ್ ಸಾಧನೆ ಮಾಡಿದ್ರಿ ಅವರು? ಯುದ್ಧ ಮಾಡಿ ಏನ್ ಸಾಧನೆ ಮಾಡಿದ್ರಿ? ಮಕ್ಕಳು ಕಳ್ಕೊಂಡಿರಿ ನಾವು, ಹೌದಲ್ರಿ? ಮಕ್ಕಳು ಕಳ್ಕೊಂಡು ನೋವು ತಿನ್ನ ಇದು ಬಂತು ನೋಡ್ರಿ ನಮಗೆ. ನವೀನ್ ತಂದೆ ಶೇಖರಪ್ಪ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಫೋನ್ ಮಾಡಿ ಸಾಂತ್ವನ ಹೇಳಿದ್ರು. ठीक है सर, शुक्रिया सर, प्रणाम सर. ಪ್ರಧಾನಿ ಮೋದಿ ಫೋನ್ ಮಾಡಿದ ಬೆನ್ನಲ್ಲೇ ಯಡಿಯೂರಪ್ಪ ಕೂಡ ಫೋನ್ ಮಾಡಿ 2 ದಿನದಲ್ಲಿ ಮೃತದೇಹವನ್ನ ಭಾರತಕ್ಕೆ ತರಬಹುದು ಅಂತ ಭರವಸೆ ಕೊಟ್ಟಿದ್ದಾರೆ. ಅಲ್ಲಿ ಏನೇನ್ ವ್ಯವಸ್ಥೆ ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ. ಡೆಡ್ ಬಾಡಿ ತರೋದಕ್ಕೆಲ್ಲ ವ್ಯವಸ್ಥೆ ಆಗ್ತಾ ಇದೆ. 2 days ಆಗುತ್ತೆ ಸರ್ ಕನಿಷ್ಠ. ಬೇರೆ ವಿಮಾನದಲ್ಲಿ ತರಬೇಕಾಗತ್ತೆ, ತಂದಿಗೆ ಬರೋಕೆ 3 ದಿನ ಆಗುತ್ತೆ ಸರ್. ಬಹಳ ಅನ್ಯಾಯ ಆಗೋಯ್ತ್ರಿ. ನಾವಂತೂ ಏನ್ ಹೇಳ್ಬೇಕು, ನಮ್ಗೆ ಯಾವ ರೀತಿ ಸ್ವಾತಂತ್ರ್ಯ ಹೇಳ್ಬೇಕು ಅಂತ ಆಗ್ಲಿಲ್ಲ. ಪಾಪ ಅವ್ನೆಲ್ಲರೂ ಊಟ ತಿನ್ನಕ್ಕೆ ಹೋದಂತ ಮನುಷ್ಯ ಫಿರಂಗಿ ಹೊಡೆದ ಸಿಕ್ಕಿದೆಯಲ್ಲ, ಹೇಗೆ ತಡ್ಕೊಳ್ಳೋದು ರೀತಿ. ಇನ್ನು ನವೀನ್ ಸಾವಿನ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಮಾತಾಡಿದ್ರು, ಕಣ್ಣೀರ್ ಹಾಕಿದ್ರು. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಸಾಂತ್ವನ ಹೇಳಿದ್ರು. ಹಾವೇರಿ ಸಂಸದ ಶಿವಕುಮಾರ್ ಉದಾಸಿ ನವೀನ್ ಮನೆಯವರನ್ನ ಭೇಟಿ ಮಾಡಿ ಧೈರ್ಯ ತುಂಬಿದ್ರು. ಉಕ್ರೇನ್ದಲ್ಲಿ ನವೀನ್ ಜ್ಞಾನಗೌಡರ್ ಏರ್ ಸ್ಟ್ರೈಕಲ್ಲಿ ಶೆಲ್ಲು ಡೈರೆಕ್ಟಾಗಿ ಅವ್ರಿಗೆ ಬಡಿದು ಅವರು ಸಾವನ್ನಪ್ಪಿದ್ದಾರೆ. ಅವ್ರ ಜೊತೆಗೆ ಇನ್ನಿಬ್ಬರು ಅದೇ ಊರವರು, ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಚಳ್ಳಗೆರೆ ಊರವರು ಇದ್ದರು. ಇನ್ನೊಬ್ಬರಿಗೆ ಕೂಡ ಗಾಯ ಆಗಿದೆ, ಮತ್ತೊಬ್ಬರಿಗೆ ಏನೂ ಆಗಿಲ್ಲ.
ಪ್ರಪಂಚದ ಎಲ್ಲ ದೇಶದಲ್ಲೂ ಕೂಡ ಅವ್ರವ್ರ ಮಕ್ಕಳನ್ನ ಕರ್ಕೊಳ್ಳೋಕ್ಕೆ ದೊಡ್ಡ ಪ್ರಯತ್ನ ಮಾಡಿ ಎಲ್ಲರನ್ನೂ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಭಾರತದಲ್ಲಿ ಇನ್ನ ಮೀನಾಮೇಷ ಇಟ್ಕೊಂಡು ನಿನ್ನೆ ಕೆಲವು ಮಿನಿಸ್ಟರ್ಸ್ನ 4 ಜನ ಮಾಡಿದ್ದಾರೆ. ಅಂದ್ರೆ ಲೆಕ್ಕ ಹಾಕಿ ಅವ್ರಿಗೆ ಬೇಜವಾಬ್ದಾರಿ. ನವೀನ್ ಸಾವನ್ನಪ್ಪಿದ ಬೆನ್ನಲ್ಲೇ ಉಕ್ರೇನ್ನಲ್ಲಿ ಸಿಲುಕಿರುವ ಸಾವಿರಾರು ಭಾರತೀಯರು ಕರ್ನಾಟಕದ ವಿದ್ಯಾರ್ಥಿಗಳು ಆತಂಕ ಹೊರಹಾಕಿದ್ರು. 5 ನಿಮಿಷಕ್ಕೂ ಬಾಂಬ್ ಬೀಳ್ತಾ ಇದೆ, ಪ್ಲೀಸ್ ಬೇಗ ರೆಸ್ಕ್ಯೂ ಮಾಡಿ ಅಂದ್ರು. ಇನ್ನು ನವೀನ್ ಸಾವಿನ ಬೆನ್ನಲ್ಲೇ ಖಾರ್ಕಿವ್ ಭಾಗದಲ್ಲಿದ್ದವರ ರಕ್ಷಣೆಯನ್ನ ಅರ್ಧಕ್ಕೆ ನಿಲ್ಲಿಸಿ ಗಡಿ ಕಡೆ ಹೋಗ್ತಿದ್ದವರನ್ನು ವಾಪಸ್ ಕರೆಸಿಕೊಂಡಿದ್ದಾರೆ. ಈ ಮಾಹಿತಿಯನ್ನ ಮಂಡ್ಯದ ಮನೋಜ್ ತನ್ನ ತಂದೆಗೆ ಫೋನ್ ಮಾಡಿ ಹೇಳಿದ್ದಾರೆ. ನಮ್ಮ ಭಾರತೀಯ ಕಾಲಮಾನದಲ್ಲಿ 2 ಗಂಟೆ ಫೋನ್ ಮಾಡಿದೆ, ಇಲ್ಲಪ್ಪ ಬಾಂಬ್ ಬ್ಲಾಸ್ಟ್ ಆಗ್ಬಿಡಿದೆ, ಇಲ್ಲಿ ವೈಕೈತ್ಲ ತಿರ್ಗಾ ಎಲ್ಲರನ್ನೂ ಅಂಟುಕೊಂಡು ಕೂಡಾಕಿದ್ದಾರೆ, ಸ್ಟೂಡೆಂಟ್ ಬರೋ 7 ಜನ ಅಂತ ನಮ್ಮ ಮಗ ಮಾಹಿತಿ ಕೊಟ್ಟಿದ್ದಾನೆ, ನವೀನ್ ಅಂತ ಹುಡುಗ. ಅದಕ್ಕೆ ನಮಗೆ ಗಾಬರಿ ಆಗಿದೆ. ದಯಮಾಡಿ ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕ್ರಮ ತಗೊಂಡು ನಮ್ಮ ಭಾರತೀಯ ವಿದ್ಯಾರ್ಥಿಗಳನ್ನು ಬೇಗ ಕರೆತರಬೇಕು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ರಷ್ಯಾ ಉಕ್ರೇನ್ ಯುದ್ಧದ ರಕ್ತದಾಹಕ್ಕೆ ಭಾರತೀಯನ ಮೊದಲ ಬಲಿಯಾಗಿದೆ, ಅದು ಕರ್ನಾಟಕದವನು. ಸಿಎಂ ಬಸವರಾಜ ಬೊಮ್ಮಾಯಿ ತವರು ಜಿಲ್ಲೆಯ ನವೀನ್ ಬಲಿಯಾಗಿದ್ದಾರೆ. ಮತ್ತೆ ಯಾವ ವಿದ್ಯಾರ್ಥಿಗಳು ಯುದ್ಧದ ದಾಹಕ್ಕೆ ಬಲಿಯಾಗೋದು ಬೇಡ, ಆದಷ್ಟು ಬೇಗ ಭಾರತೀಯರೆಲ್ಲ ವಾಪಸ್ ಬರ್ಲಿ ಅನ್ನೋದಷ್ಟೇ ಕೋಟಿ ಕೋಟಿ ಜನರ ಪ್ರಾರ್ಥನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ನವೀನ್ ಸಾವು ಹೇಗಾಯಿತು? ಬೆಳಗ್ಗೆ ಪೋಷಕರ ಜೊತೆ ಮಾತನಾಡಿದ ನವೀನ್ ಸ್ನೇಹಿತರ ಕಣ್ಣೆದುರೇ ಸತ್ರ. ನವೀನ್ ಬಂಕರ್ ಬಿಟ್ಟು ಹೊರಗಡೆ ಬಂದಾಗ ಏನೇನಾಯಿತು? ಇಂಚಿಂಚು ಮಾಹಿತಿ ನಿಮ್ಮ ನವೀನ್ ಶೇಖರಪ್ಪ ಗ್ಯಾನ್ಗೌಡರ್ ಅವರ ಸಾವಿಗೆ ಇಡೀ ದೇಶವೇ ಕಂಬನಿ ಮಿಡಿಯುತ್ತಿದೆ. ಉಕ್ರೇನ್ ರಷ್ಯಾ ಯುದ್ಧದ ದಾಹಕ್ಕೆ ಭಾರತೀಯ, ಅದರಲ್ಲೂ ಕನ್ನಡಿಗನೇ ಮೊದಲ ಬಲಿಯಾಗಿದ್ದಾನೆ. ನವೀನ್ ಬಲಿಯೇ ಕೊನೆ ಬಲಿಯಾಗಲಿ ಅಂತ ಕೋಟಿ ಕೋಟಿ ಮನಸ್ಸುಗಳು ಪ್ರಾರ್ಥಿಸುತ್ತಿವೆ. ಆದ್ರೆ ನವೀನ್ ಸಾವು ಹೇಗಾಯ್ತು ಅನ್ನೋದನ್ನ ನೆನಪಿಸಿಕೊಂಡ್ರೆ ಒಂದು ಕ್ಷಣ ಎದೆ ಝಲ್ಲನ್ನುತ್ತೆ. ಸಾವಿಗೂ ಮುನ್ನ ಘಟನೆ 1. ನವೀನ್ ಬೆಳಿಗ್ಗೆ 8 ಗಂಟೆಗೆ ಉಕ್ರೇನ್ನಿಂದ ಮನೆಯವರಿಗೆ ಫೋನ್ ಮಾಡಿದ್ದ. ತಂದೆ ಶೇಖರಪ್ಪ ತಾಯಿ ವಿಜಯಲಕ್ಷ್ಮಿ ಜೊತೆ ಮಾತಾಡಿದ್ದ. ಎಲ್ಲ ಕಡೆ ಬಾಂಬ್ ಹಾಕ್ತಿದ್ದಾರೆ, ಏನಾಗುತ್ತೋ ಅನ್ನೋ ಭಯ ಇದೆ, ಆದ್ರೆ ಕರ್ಫ್ಯೂ ತೆಗೆದಿದ್ದಾರೆ, ದಿನಸಿ ಸಾಮಾನು ತರೋಕ್ ಹೋಗ್ತೀವಿ ಅಂದಿದ್ದ. ಸಾವಿಗೂ ಮುನ್ನ ಘಟನೆ 2. ಬೆಳಿಗ್ಗೆ 10 ಗಂಟೆ ಸಮಯ. ಉಕ್ರೇನ್ನ ಬಂಕರ್ನಲ್ಲಿ 6 ದಿನಗಳಿಂದ ಕತ್ತಲ ಕೋಣೆಯಲ್ಲಿದ್ದ ನವೀನ್ ಮತ್ತು ಸಂಗಡಿಗರಿಗೆ ಊಟ ತಿಂಡಿಗೂ ಸಮಸ್ಯೆ ಆಗಿತ್ತು. ಆಗ ನವೀನ್ ಮತ್ತು ಬೆಂಗಳೂರಿನ ಯಶವಂತ್ ರೆಡ್ಡಿ ಇಬ್ಬರು ದಿನಸಿ ತರುವುದಕ್ಕೆ ಅಂತ ಬಂಕರ್ನಿಂದ ಹೊರಗೆ ಬಂದರು. ಸಾವಿಗೂ ಮುನ್ನ ಘಟನೆ 3. ಉಕ್ರೇನ್ನಲ್ಲಿ ಯುದ್ಧದ ಜೊತೆ ಹಿಮಪಾತ ಬೇರೆ ಆಗ್ತಿತ್ತು. ಚಳಿ ತಡೆಯಲಾಗದೆ ಯಶವಂತ್ ರೆಡ್ಡಿ ಒದ್ದಾಡುತ್ತಿದ್ದಾಗ ನವೀನ್ ತನ್ನ ಬಳಿ ಇದ್ದ ಇನ್ನೊಂದು ಜಾಕೆಟ್ ಅನ್ನ ಯಶವಂತ್ಗೆ ಕೊಟ್ಟಿದ್ದ. ಆದ್ರೂ ಯಶವಂತ್ಗೆ ಚಳಿ ತಡೆಯೋಕೆ ಆಗ್ಲಿಲ್ಲ. ಆಗ ನವೀನ್ ಬಂಕರ್ಗೆ ನೀವು ಹೋಗಿ, ನಾನೇ ದಿನಸಿ ತರ್ತೀನಿ ಅಂತ ಹೋದ. ಸಾವಿಗೂ ಮುನ್ನ ಘಟನೆ 4. ಖಾರ್ಕಿವ್ ನಗರದ ಬೆಟೆಕೋವ್ ಎಂಬಲ್ಲಿ ಮಾಲ್ಗೆ ದಿನಸಿ ತರಲು ನವೀನ್ ಕ್ಯೂನಲ್ಲಿ ನಿಂತಿದ್ದ. ನವೀನ್ ಜೊತೆ ಉಕ್ರೇನ್ ನಾಗರಿಕರು, ಬೇರೆ ದೇಶದ ಜನರು ಕ್ಯೂನಲ್ಲಿ ನಿಂತಿದ್ರಂತೆ. ಅದೇ ವೇಳೆ ರಷ್ಯಾ ವಿಮಾನದಿಂದ ಏಕಾಏಕಿ ಶೆಲ್ ಬಾಂಬ್ ದಾಳಿ ಆಗಿದೆ. ಸರತಿ ಸಾಲಲ್ಲಿ ನಿಂತಿದ್ದ ನವೀನ್ ಸೇರಿ 17ಕ್ಕೂ ಹೆಚ್ಚು ಜನ ಸ್ಥಳದಲ್ಲೇ ಜೀವ ಬಿಟ್ಟಿದ್ರೆ 30ಕ್ಕೂ ಹೆಚ್ಚು ನಾಗರಿಕರಿಗೆ ಗಾಯಗಳಾಗಿದೆ. ಗುರುತು ಸಿಗದ ನವೀನ್ ಮೃತದೇಹ ಪತ್ತೆ ಆಗಿದ್ದು ಹೇಗೆ? ಬಾಂಬ್ ದಾಳಿಯಲ್ಲಿ ನವೀನ್ ಸೇರಿ ಹಲವರು ಸಾವನ್ನಪ್ಪಿದ್ದಂತೆ ಉಕ್ರೇನ್ ರಕ್ಷಣಾ ಪಡೆ, ಅಗ್ನಿಶಾಮಕ ಪಡೆ, ವೈದ್ಯಕೀಯ ತಂಡ ಓಡೋಡಿ ಬಂತು. ಮೃತದೇಹಗಳನ್ನು ಪರಿಶೀಲಿಸಿದಾಗ ನವೀನ್ ಐಡಿ ಕಾರ್ಡ್ ಸಿಕ್ಕಿದೆ. ತಕ್ಷಣ ಭಾರತದ ರಾಯಭಾರಿ ಕಚೇರಿಗೆ ವಿಷಯ ಮುಟ್ಟಿಸಿದ್ರು. ಭಾರತೀಯ ಅಧಿಕಾರಿಗಳು ನವೀನ್ ಹೊರಗೆ ಹೋಗಿದ್ದ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು. ಆಮೇಲೆ ನವೀನ್ ಮೃತದೇಹವನ್ನ ಪತ್ತೆ ಮಾಡಿದ್ರು. ನವೀನ್ ಮೃತದೇಹ ಈಗ ಎಲ್ಲಿದೆ? ಭಾರತಕ್ಕೆ ಮೃತದೇಹ ಶಿಫ್ಟಿಂಗ್ ಆಗುತ್ತಾ? ನವೀನ್ ಮೃತದೇಹವನ್ನ ಸ್ನೇಹಿತರು ಗುರುತು ಹಿಡಿಯುತ್ತಿದ್ದಂತೆ ಶವವನ್ನ ಖಾರ್ಕಿವ್ ಆಸ್ಪತ್ರೆಯ ಶವಾಗಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಉಕ್ರೇನ್ನಲ್ಲಿರುವ ಭಾರತದ ರಾಯಭಾರಿ ಕಚೇರಿಯಲ್ಲಿ ನವೀನ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಶವಾಗಾರದಲ್ಲೇ ಇಡಲಾಗಿದೆ. ಆದರೆ ಖಾರ್ಕಿವ್ನಲ್ಲಿ ಯುದ್ಧದ ಭೀಕರತೆ, ಬಾಂಬ್ಗಳ ಸದ್ದು ಕಡಿಮೆ ಆಗಿಲ್ಲ. ಯಾವಾಗ ಎಲ್ಲಿ ಬಾಂಬ್ ಬೀಳುತ್ತೋ ಗೊತ್ತಿಲ್ಲ. ಹೀಗಾಗಿ ಮೃತದೇಹವನ್ನ ಸಾಗಿಸೋದು ಕಷ್ಟ ಆಗಿದೆ. ಆದ್ರೂ 2 ದಿನದಲ್ಲಿ ನವೀನ್ ಮೃತದೇಹವನ್ನ ಭಾರತಕ್ಕೆ ಶಿಫ್ಟ್ ಮಾಡೋಕೆ ಎಲ್ಲಾ ರಾಜತಾಂತ್ರಿಕ ಮಾತುಕತೆಗಳು ನಡೆಯುತ್ತಿವೆ. ಕೀವ್ ನಗರ ಬಿಟ್ಟು ಎಲ್ಲರೂ ಹೊರಗೆ ಹೋಗಿ. ಮತ್ತಷ್ಟು ಸಾವು ನೋವಿನ ಎಚ್ಚರಿಕೆ ನೀಡಿದ ರಷ್ಯಾ. ಕೀವ್, ಖಾರ್ಕಿವ್ ನಗರಗಳು ಯಾವಾಗ ಬೇಕಿದ್ರೂ ಬಾಂಬ್ನಿಂದ ಸ್ಫೋಟವಾಗಬಹುದು. ಯಾಕಂದ್ರೆ 2 ಮಹಾನಗರಗಳನ್ನು ಬಿಟ್ಟು ಹೋಗಿ, ಸಾವು ನೋವಿಗೆ ನಾವು ಹೊಣೆಯಲ್ಲ ಅಂತ ರಷ್ಯಾ ಎಚ್ಚರಿಕೆ ನೀಡಿದೆ. ರಷ್ಯಾ ಎಚ್ಚರಿಕೆಗೂ ಮೊದಲೇ ಭಾರತೀಯರು ಕೀವ್ ನಗರ ತೊರೆಯುವಂತೆ ಭಾರತದ ವಿದೇಶಾಂಗ ಇಲಾಖೆ ಟ್ವಿಟರ್ ಮೂಲಕ ಎಲ್ಲರಿಗೂ ಸಂದೇಶ ಕಳಿಸಿದೆ. ಆದರೆ ಹೊರಗೆ ಬಂದರೂ ಬಾಂಬ್ ದಾಳಿಯ ಭಯ, ಬಂಕರ್ ಒಳಗಿದ್ರೂ ಸ್ಫೋಟ ಆಗುವ ಆತಂಕದಲ್ಲಿದ್ದಾರೆ ಮಕ್ಕಳು.
ನವೀನ್ ಸಾವು ತುರ್ತು ಸಭೆ ನಡೆಸಿದ ಪ್ರಧಾನಿ. ಭಾರತೀಯರ ರಕ್ಷಣೆಗೆ ಸೇನಾ ಟೀಮ್ ರವಾನೆಗೆ ನಿರ್ಧಾರ. ನವೀನ್ ಸಾವಿನ ಸುದ್ದಿ ಬೆನ್ನಲ್ಲೇ ಪ್ರಧಾನಿ ಮೋದಿ ಇವತ್ತು ಮತ್ತೆ ಸಭೆ ನಡೆಸಿದ್ರು. ಭಾರತೀಯರ ರಕ್ಷಣೆಗೆ ಭಾರತೀಯ ಸೇನಾ ವಿಮಾನಗಳನ್ನು ಕಳಿಸುವ ದೃಢ ನಿರ್ಧಾರ ಪ್ರಕಟಿಸಿದ್ದಾರೆ. ಏರ್ ಇಂಡಿಯಾ, ಇಂಡಿಗೋ ವಿಮಾನಗಳು ಹೋಗಲಾಗದ ಜಾಗಗಳಲ್ಲಿ ಭಾರತೀಯ ಸೇನಾ ವಿಮಾನಗಳನ್ನು ಕಳಿಸಿ ರಕ್ಷಣೆ ಮಾಡಲು ಮೋದಿ ಸರ್ಕಾರ ರಾಜತಾಂತ್ರಿಕವಾಗಿ ಮಾತುಕತೆ ನಡೆಸಿದ್ದು, ನಾಳೆಯಿಂದ ಸೇನಾ ವಿಮಾನಗಳು ಉಕ್ರೇನ್ಗೆ ಹಾರಲಿವೆ. 8 ಹಂತಗಳಲ್ಲಿ 2,000ಕ್ಕೂ ಹೆಚ್ಚು ಭಾರತೀಯರ ರಕ್ಷಣೆ. ಇನ್ನು ಉಕ್ರೇನ್ನಲ್ಲಿದ್ದಾರೆ 20,000 ಇಂಡಿಯನ್ಸ್. ಇದುವರೆಗೂ ಉಕ್ರೇನ್ನಿಂದ 2,000ಕ್ಕೂ ಹೆಚ್ಚು ಭಾರತೀಯರ ರಕ್ಷಣೆಯಾಗಿದೆ. 20,000ಕ್ಕೂ ಹೆಚ್ಚು ಭಾರತೀಯರು ಉಕ್ರೇನ್ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ವಾಸವಾಗಿದ್ದು, 8,000ಕ್ಕೂ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳು ಗಡಿದಾಟಿ ಬಂದಿದ್ದಾರೆ. ಎಲ್ಲರ ರಕ್ಷಣೆಗೆ ಈಗ ಮೋದಿ ಸರ್ಕಾರ ಹಗಲಿರುಳು ಎನ್ನದೇ ಟೊಂಕ ಕಟ್ಟಿ ನಿಂತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು 10,000 ಭಾರತೀಯರ ಏರ್ಲಿಫ್ಟ್ಗೆ ತಯಾರಿಗಳಾಗ್ತಾ ಇದೆ. 49 ಹಂತಗಳಲ್ಲಿ ಭಾರತೀಯರನ್ನ ಏರ್ಲಿಫ್ಟ್ಗೆ ಆದೇಶ ನೀಡಲಾಗಿದೆ. ನ್ಯೂಸ್ 18ಗೆ ಸಿಕ್ಕಿದೆ ಆ ಎಕ್ಸ್ಕ್ಲೂಸಿವ್ ಮಾಹಿತಿ. ಈಗ ಹಂತವಾಗಿ ಏರ್ಲಿಫ್ಟ್ ಮಾಡಬೇಕಾಗತ್ತೆ. ಇಲ್ಲಿ ತನಕ ನಾವಾಗಲೇ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ, ಸುಮಾರು 2,000 ಭಾರತೀಯರನ್ನ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಇನ್ನೂ 20,000 ಮೇಲೆ ಭಾರತೀಯರು ಉಕ್ರೇನ್ನಲ್ಲಿ ಇರೋದ್ರಿಂದ ಅವ್ರನ್ನೆಲ್ಲ ಹಂತವಾಗಿ ಈಗ ಏರ್ಲಿಫ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನ ಸರ್ಕಾರ ಮಾಡಿಕೊಂಡಿದೆ. ಸುಮಾರು 10,000 ಭಾರತೀಯರ ಏರ್ಲಿಫ್ಟ್ಗೆ ಈಗ ತಯಾರಿ ಆಗಿದೆ. ಈಗ 49 ಹಂತಗಳಲ್ಲಿ ಭಾರತೀಯರನ್ನ ಏರ್ಲಿಫ್ಟ್ ಮಾಡಲಾಗುತ್ತೆ. ಈಗ ಒಂದ್ಸತಿ ಏರ್ಲಿಫ್ಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು 200ರಿಂದ 300 ಜನನ್ನ ಒಂದು ವಿಮಾನದಲ್ಲಿ ಕರ್ಕೊಂಬರಕ್ ಸಾಧ್ಯ ಇದೆ. ನೋಡಿ, ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಇದು ಉಕ್ರೇನ್ನಲ್ಲಿರುವಂತಹ ಟಿವಿ ಟವರ್. ರಷ್ಯಾ ಅದ್ರ ಮೇಲೆ ಹೆಂಗ್ ದಾಳಿ ಮಾಡಿದೆ ಅಂತ. ಈಗ ರಷ್ಯಾ ಟಾರ್ಗೆಟ್ ಏನು? ಸಂಧಾನ ಸಭೆಗೆ ಬಂದಾಗ ಉಕ್ರೇನ್ ಏನೆಲ್ಲ ಡಿಮ್ಯಾಂಡ್ಸ್ ಅನ್ನ ರಷ್ಯಾ ಮುಂದಿಟ್ಟಿದೆಯಲ್ಲ, ನಾವೀಗ ತಲೆ ಬಾಗೋದಿಲ್ಲ. ನಿಮ್ಮ ಮುಖ್ಯವಾದಂತ ಈಗ ಕೀವ್ ಸಿಟಿ ಇರ್ಬೋದು, ಜೊತೆಗೆ ನಾಗರಿಕರನ್ನ ಟಾರ್ಗೆಟ್ ಮಾಡೋದು, ಅವ್ರ ಅಸೆಟ್ ಅಂತ ಏನೆಲ್ಲ ಇದೆ ಅದನ್ನೆಲ್ಲ ಧ್ವಂಸ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸುರಕ್ಷಿತವಾಗಿ ಭಾರತೀಯರನ್ನ ಕರ್ಕೊಂಡು ಬರೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಸೊ ಹಾಗಾಗಿ 29 ವಿಮಾನಗಳ ಮೂಲಕ ಭಾರತೀಯರನ್ನ ಏರ್ಲಿಫ್ಟ್ ಮಾಡೋದು ಹಂತವಾಗಿ. ಸುಮಾರು 13 ಏರ್ ಇಂಡಿಯಾ ಪ್ಯಾಸೆಂಜರ್ ವಿಮಾನಗಳು ಅದಕ್ಕೋಸ್ಕರ ತಯಾರಿಯನ್ನ ಮಾಡಿಕೊಂಡಿದೆ. ಅದ್ರ ಜೊತೆಯಲ್ಲಿ 8 ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನಗಳು ಕೂಡ ತಯಾರಾಗಿದೆ. ಅದರಲ್ಲಿ 5 ಇಂಡಿಗೋ ಮತ್ತೆ 2 ಸ್ಪೈಸ್ ಜೆಟ್ ವಿಮಾನಗಳು ಕೂಡ ಇದೆ. ಇನ್ನು 1 C-17 ಭಾರತೀಯ ಯುದ್ಧ ವಿಮಾನ ಉಕ್ರೇನ್ಗೆ ಹೋಗುತ್ತೆ. ಬುಡಾಪೆಸ್ಟ್ ಭಾರತ ಒಟ್ಟು 10 ವಿಮಾನಗಳ ಮೂಲಕ ಭಾರತೀಯರನ್ನ ಏರ್ಲಿಫ್ಟ್ ಮಾಡೋದಕ್ಕೆ ಸರ್ಕಾರ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಈಗ ಟೈಮ್ ಇಲ್ಲ ಜಾಸ್ತಿ, ಯಾಕಂದ್ರೆ ರಷ್ಯಾ ಆಕ್ರಮಣಕಾರಿ ದಾಳಿಯನ್ನ ದಿನದಿಂದ ದಿನಕ್ಕೆ ಮಾಡ್ತಾ ಇರೋದ್ರಿಂದ ಆದಷ್ಟು ಬೇಗ ಭಾರತೀಯರನ್ನ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬರೋದು. ಕಾಂಗ್ರೆಸ್ ಮೇಕೆದಾಟು ಪಾದಯಾತ್ರೆ 3ನೇ ದಿನವೂ ಮುಂದುವರೆದಿದೆ. ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಕೆಂಗೇರಿಯಿಂದ ಶುರುವಾದ ಪಾದಯಾತ್ರೆ ದಿನದ ಅಂತ್ಯಕ್ಕೆ ಸಂಜೆ ಡೇರಿ ವೃತ್ತಕ್ಕೆ ನಿಂತಿದೆ. ಪೂರ್ಣಿಮಾ ಕನ್ವೆನ್ಷನ್ ಹಾಲ್ನಿಂದ ಪಾದಯಾತ್ರೆ ಶುರುವಾಗ್ತಾ ಇದ್ದಂತೆ ಮೈಸೂರು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಯಿತು. ಇದರಿಂದ ವಾಹನ ಸವಾರರು ಹಿಡಿ ಶಾಪ ಹಾಕಿದ್ರು. ಪಾದಯಾತ್ರೆ ಶುರುವಾಗ್ತಾ ಇದ್ದಂತೆ ಡಿಕೆಶಿ ಜನರಲ್ಲಿ ಕ್ಷಮೆ ಕೇಳಿದ್ದಾರೆ. ಬೆಂಗಳೂರಿನ ಜನರಿಗೆ ಮುಂದಿನ 30 ವರ್ಷ ನೀರಿನ ಸಮಸ್ಯೆ ಆಗದಂತೆ ಮಾಡೋದು ನಮ್ಮ ಹೋರಾಟ. ಹೀಗಾಗಿ ಬೆಂಗಳೂರಿನ ಜನ ನಮಗೆ ಸಹಕಾರ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ನಾಳೆ ಹಾಗೂ ನಾಡಿದ್ದು ಪಾದಯಾತ್ರೆ ಮುಂದುವರಿಯಲಿದ್ದು ಟ್ರಾಫಿಕ್ ಜಾಮ್ ಹೆಚ್ಚಾಗುವಂತ ಚಾನ್ಸಸ್ ಇದೆ. ಈ 3 ದಿನ ಬೆಂಗಳೂರು ನಗರದಲ್ಲಿ ತಮ್ಮೆಲ್ಲರೂ ಕೂಡ ಟ್ರಾಫಿಕ್ ತೊಂದರೆ ಆಗ್ತದೆ. ಅದಕ್ಕೆ ನಾನು ನಿಮ್ಮ ಮುಂದೆ ಕ್ಷಮಾಪಣೆ ಕೇಳಲಿಕ್ಕೆ ಕೂತಿದ್ದೇನೆ. ಈ 3 ದಿನ ನಿಮಗೆ ತೊಂದರೆ, ಮುಂದಿನ 30 ವರ್ಷಗಳ ಕಾಲ ಈ ಕಾವೇರಿ ನೀರು ಪ್ರತಿಯೊಬ್ಬ ನಾಗರಿಕರಿಗೂ ಕುಡಿಯಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ದಯವಿಟ್ಟು ವೆಲ್ಕಮ್ ಬ್ಯಾಕ್. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಶ್ರೀ ಗವಿ ಗಂಗಾಧರೇಶ್ವರ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಇಡೀ ರಾತ್ರಿ ಗವಿ ಗಂಗಾಧರನಿಗೆ ವಿಶೇಷ ಪೂಜೆ ಸಲ್ಲಿಕೆ ಆಗುತ್ತೆ. ದೇಗುಲದ ಮುಂದೆ ಸಂಜೆಯಿಂದಲೇ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಆಯೋಜನೆಯಾಗಿದೆ. ಇನ್ನು ಗವಿ ಗಂಗಾಧರನಿಗೆ ಶ್ರೀ ವಜ್ರಾಂಗಿ ಅಲಂಕಾರವನ್ನು ಮಾಡಲಾಗಿದೆ. ರಾತ್ರಿ 11ರಿಂದ ಬೆಳಗ್ಗೆ 5 ಗಂಟೆ ತನಕ 4 ಪೂಜೆಗಳು, ವಿಶೇಷ ಪೂಜೆ ನಡೆಯುತ್ತೆ. ಇನ್ನು ಧರ್ಮಸ್ಥಳದಲ್ಲೂ ಅಷ್ಟೇ ಇವತ್ತು ಬೆಳಗ್ಗೆಯಿಂದ ಮಂಜುನಾಥನ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಇಲ್ಲೂ ಅಷ್ಟೇ ಜಾಗರಣೆಗೋಸ್ಕರ ವಿಶೇಷ ಪೂಜೆ ಜೊತೆಗೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ.
ಇನ್ನು ರಾಜ್ಯದ ಸುಪ್ರಸಿದ್ಧ ಚಾಮರಾಜನಗರದಲ್ಲಿರುವಂತಹ ಮಲೆ ಮಹದೇಶ್ವರ ಬೆಟ್ಟದಲ್ಲೂ ಅಷ್ಟೇ ಶಿವರಾತ್ರಿ ಸಂಭ್ರಮ ಅಲ್ಲಿ ಮನೆ ಮಾಡಿದೆ. ಕಳೆದ 2 ವರ್ಷ ನಾವು ನೋಡಿದಂಗೆ ಕೊರೋನಾ ಬಂದಾಗ ಶಿವರಾತ್ರಿ ಸಂದರ್ಭದಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಾರ್ವಜನಿಕರಿಗೆ ಅಂದ್ರೆ ಭಕ್ತರಿಗೆ ಪ್ರವೇಶ ಇರಲಿಲ್ಲ, ನಿರ್ಬಂಧ ಇತ್ತು. ಈ ಬಾರಿ ಪೂಜೆ ಮಾಡೋದಕ್ಕೆ ಜೊತೆಗೆ ದೇವರ ದರ್ಶನಕ್ಕೆ ಅವಕಾಶ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ. ರಾಯಚೂರಿನ ಮಾನ್ವಿಯಲ್ಲೂ ಅಷ್ಟೇ ಶಿವನ ದೇಗುಲಗಳಲ್ಲಿ ಇವತ್ತು ಭಕ್ತರು ವಿಶೇಷ ರೀತಿಯಲ್ಲಿ ಪೂಜೆ ಪುನಸ್ಕಾರ ಜೊತೆಗೆ ಈ ಕೊರೋನಾ 2 ವರ್ಷ ಏನು ಆಚರಣೆ ಮಾಡೋಕ್ಕಾಗಿರಲಿಲ್ಲ ವಿಜೃಂಭಣೆಯಿಂದ ಶಿವರಾತ್ರಿ ಹಬ್ಬವನ್ನು, ಈ ಬಾರಿ ಅದಕ್ಕೆ ಅವಕಾಶ ಇರೋದ್ರಿಂದ ಅದ್ಧೂರಿಯಾಗಿ ಎಲ್ಲೆಡೆ ಶಿವರಾತ್ರಿಯ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಇನ್ನು ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಬೆಳಿಗ್ಗೆ 5 ಗಂಟೆಯಿಂದ ನಿರಂತರವಾಗಿ ದೇವರಿಗೆ ಪೂಜೆ ನಡೀತಾಲೇ ಇದೆ. ಇನ್ನು ಇವತ್ತು ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ಜಾಗರಣೆ ಮಾಡೋದಕ್ಕೂ ಅಲ್ಲಿ ಅವಕಾಶ ಇರುತ್ತೆ. ಅದರ ಜೊತೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಇನ್ನು ವಜ್ರಾಂಗಿ ಅಲಂಕಾರವನ್ನ ಇವತ್ತು ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಶಿವನಿಗೆ ವಿಶೇಷ ರೀತಿಯಲ್ಲಿ ಮಾಡಿದ್ದಾರೆ. ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲ ದೇಶದಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ ಮುಗಿಲು ಮುಟ್ತಾ ಇದೆ. ಅದರಲ್ಲೂ ಜಾಗರಣೆ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಹಾಗಾಗಿ ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ದೇಶದ ಮೂಲೆ ಮೂಲೆಯಿಂದ ಶಿವನ ಆರಾಧನೆ ಜೊತೆಗೆ ದೇವರ ದರ್ಶನವನ್ನ ಇವತ್ತು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ನಿರಂತರವಾಗಿ ನಾವು ಮಾಡಿಸ್ತೀವಿ. ನಮ್ಮ ಜೊತೆ ನೀವು ಜಾಗರಣೆ ಮಾಡಿ. ಇದಾಗಿತ್ತು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಬಿಗ್ ಸ್ಟೋರಿ ನೋಡೋ ಟೈಮ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.